ಚೆನ್ನೈ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಹುಷಾರಾಗಿ ಹೋಗಿ. ಓಕೆ ಗೊತ್ತಾಯ್ತಲ್ಲ ಹೇಳಿದ್ದು? ಓಕೆ ಓಕೆ ಸರ್. ಏನು ಭಯ ಪಡಬೇಡ, ಅಣ್ಣನ್ನ ಚೆನ್ನೈ ಕೋರ್ಟಿಗೆ ಕರ್ಕೊಂಡೋಗಿದ್ದಾರೆ. ಅಣ್ಣ ಬಂದ್ ಕೂಡ ನಿಂಗೆ ಜಾಮೀನಾಗತ್ತೆ, ಸರಿನಾ? ನಮಸ್ತೆ ಸರ್. ಏನೋ ಎಲ್ಲ ಗುಂಪಾಗಿ ಸೇರ್ಕೊಂಡಿದ್ದೀರಾ? ಅಣ್ಣ ಯಾವಾಗ ಬರ್ತಾರೆ ಅಂತ ಮಾತಾಡ್ಕೋತಿದ್ವಿ. ಸರಿ ನೀವೇನು ಚಿಂತೆ ಮಾಡಬೇಡಿ, ರಾಜ ಮರ್ಯಾದೆಯಿಂದ ವಾಪಸ್ ಬರ್ತಾನೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ನ್ಯಾಯ ನಿನ್ ಕಡೆಗೆ. ಏಯ್, ಯಾಕೋ ಅಳ್ತಾ ಇದೆಯಾ? ಬಾರೋ ಇಲ್ಲಿ ಕೂತ್ಕೋ. ಯಾಕೋ ಅಳ್ತಾ ಇದೆಯಾ? ನಾನೇ ಹೇಳಿದೆ ತಾನೇ ಎಲ್ಲ ನೋಡ್ಕೋತೀನಿ ಅಂತ. ಅಳ್ಬೇಡ. ಅವಳು ನನ್ನನ್ನೇ ಬಂದಿದ್ಲು, ಬಸ್ರಿನ ಹಂಗೆ ಬಿಟ್ಕೊಂಡಿದ್ದೀನಿ. ತುಂಬಾ ನೋವಾಗ್ತಿದೆ ಅಣ್ಣ. ಲೇ ಕದಿರ, ನಂಬಿರೋನ್ನೇ ಕಳ್ಕೊಂಡೆ ಕಣೋ. ನಂಬಿ ಬಂದೋಳ್ನ ಒಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ ಕಣೋ. ನಂಬಿರೋರ್ನ ಹಾಗೆ ಬಿಟ್ಬಿಟ್ಟು ಬರೋ ಅಂಥ ನೋವು ಏನು ಅಂತ ನನಗೂ ಗೊತ್ತು ಕಣೋ. ಏನು ಭಯ ಪಡಬೇಡ, ಹೋಗೋ. ನೀನು ಹೋಗಿ ಮಲ್ಕೋ, ಬೆಳಿಗ್ಗೆ ಬೇಲಾಗತ್ತೆ. ಹೋಗು. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರಿ ಬಿಡಿ, ನಾನು ಮಾತಾಡ್ತೀನಿ. ಸರ್, ಲಾಯರ್ ಕುತ್ಕೊಳ್ಳಿ ಮೇಡಮ್. ವಿಚಾರಣೆ ಕೈದಿ ಸಾರಥ್ನ ನೋಡಬೇಕು. 6th ಬ್ಲಾಕಲ್ಲಿರೋ ಸಾರಥ್ನ ಕರ್ಕೊಂಡು ಬಾ. ಸರ್, ಕೂತ್ಕೋಪ. ಹೇಗಿದ್ಯಾ? ಇದೀನಿ ಮ್ಯಾಮ್. ಏನೋ ನಾಳೆ ಕೋರ್ಟಲ್ಲಿ ನಮ್ಮ ಕೇಸ್ ಹಿಯರಿಂಗ್ ಇದೆ. ಓಕೆ ಮ್ಯಾಮ್. ಈ ಕೇಸಿಗೆ ಸಂಬಂಧಪಟ್ಟಂಥ ಕೆಲವು ಪಾಯಿಂಟ್ಗಳು ನಂಗೆ ಚೆನ್ನಾಗಿ ಗೊತ್ತಿದೆ ಮ್ಯಾಮ್. ನಿಮಗೂ ಗೊತ್ತು, ಆದರೂ ಹೇಳ್ತೀನಿ. ಇದನ್ನೆಲ್ಲ ಇಟ್ಕೊಂಡು ಕೋರ್ಟಲ್ಲಿ ಚೆನ್ನಾಗಿ ವಾದ ಮಾಡಿ ಮೇಡಮ್. ಇಷ್ಟೆಲ್ಲ ಆಗಿ ನನ್ನ ಮೇಲೆ ಗೂಂಡಾ ಕೇಸ್ ಕೂಡ ಹಾಕಿದ್ದಾರೆ. ಹಾಂ, ಎಷ್ಟೆಲ್ಲ ಮಾಡಿದ್ದಾರೆ. ಇದಕ್ಕೆ ಮೇಲೆ ಏನು ಮಾಡೋದು? ನಾನೇ ನಿಮಗೆಲ್ಲ ಹೇಳಿದ್ದೀನಲ್ಲ, ಇವೆಲ್ಲ ಆಗಿರೋದು ರಾಜಕೀಯ ಕಾರಣಕ್ಕೋಸ್ಕರನೋ ಅಥವಾ ಅವರ ವೈಯಕ್ತಿಕ ಕಾರಣಕ್ಕೋಸ್ಕರನೋ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ನನ್ನ ಮೇಲೆ ಇಲ್ಲದೆ ಇರುವಂಥ ಕೇಸ್ಗಳನ್ನೆಲ್ಲ ಹಾಕಿದ್ದಾರೆ. ಈಗೆಲ್ಲ ನಿಮ್ಮ ಕೈಲಿದೆ. ನನಗೆ ಗೊತ್ತಿರೋ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳಿದ್ದೀನಿ. ನನ್ನ ಕೆಲಸ ಸುಲಭ ಮಾಡಿದ್ಯಾ. ಇನ್ಮೇಲೆ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಓಕೆ ಮೇಡಮ್. ದೇವರು ಅಂತ ಯಾರಿದ್ದಾರೆ? ಮನುಷ್ಯರ ತಾನೇ ದೇವರು. ಯಾರು ಇವರು? ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಇವರು ಹೋರಾಟಗಾರರು. ಇವರೆಲ್ಲ ನಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದವ್ರೆ. ಇವರೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಕೂಡ ಇವರೆಲ್ಲರೂ ಗುರಿನೂ ಒಂದೇ. ಇವರು ಹೋರಾಟಗಾರ. ನೀವು ಹೋರಾಟಗಾರ? ಹಾಂ, ಹೌದಪ್ಪ. ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಜೈಲು ಕೂಡ ಬರೋದಕ್ಕೆ ರೆಡಿ ಆಗಿದ್ದೀರಲ್ಲ ನೀವೆಲ್ಲ. ನಿಮ್ಮಂಥವ್ರು ನಮ್ಮ ದೇಶಕ್ಕೆ ಬೇಕು. ದೊಡ್ಡ ಮಾತು. ನೋಡಪ್ಪ ಸಾರಥ್, ಹೇಳಿಯಪ್ಪ. ಹೆಣ್ಮಗು ಹುಟ್ಟಿದಾಳಪ್ಪ. ಹೌದಪ್ಪ? ನೋಡಕ್ ನಿಮ್ಮ ಅಕ್ಕನ ಥರನೇ ಇದ್ದಾಳೆ. ಯೋರ್ ಆನರ್, 3ನೇ ತಾರೀಕು ನನ್ನ ಕಕ್ಷಿದಾರ ಸಾರಥ್ ಮತ್ತೆ ವಸಂತ್ ಭೇಟಿಯಾಗಿದ್ದಾರೆ. ಅದಾದ್ಮೇಲೆ ಅವತ್ತು ರಾತ್ರಿನೇ ನಾನು ಅವನಿಗೆ ಫೋನ್ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. 4ನೇ ತಾರೀಕು ಬೆಳಗ್ಗೆನೆ ಈ ಕೊಲೆ ಕೇಸ್ಗೂ ನನಗೂ ಸಂಬಂಧ ಇದೆ ಅಂತ ಹೇಳಿ ನನ್ನ ಅರೆಸ್ಟ್ ಮಾಡಿದ್ರು. 4ನೇ ತಾರೀಕು ಯಾವಾಗ ನಾನು ಅರೆಸ್ಟ್ ಮಾಡಿದ್ರು ಸಾಯಂಕಾಲ ನ್ಯೂಸ್ ಪೇಪರಲ್ಲೂ ಬಂತು. ಆಮೇಲೆ ಈ ಕೊಲೆ ಕೇಸಲ್ಲಿ ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಹೇಳಿ 5ನೇ ತಾರೀಕು ಪೇಪರಲ್ಲೂ ಬಂತು ತಾನೇ? ಹೌದು ಮೇಡಮ್, ಬಂತು. ಅದಾದ್ಮೇಲೆ 7ನೇ ತಾರೀಕು 8ನೇ ತಾರೀಕು SP ಕೊಟ್ಟಿರುವಂತ ಇಂಟರ್ವ್ಯೂ ಏನ್ ಹೇಳಿದ್ದಾರೆ ಅಂದ್ರೆ, ಈ ಕೊಲೆ ಕೇಸಲ್ಲಿ ನಮ್ಗೊಬ್ಬ ಆರೋಪಿ ಸಿಕ್ಕಿದಾನೆ, ಅವನ ವಿರುದ್ಧ ಸಾಕ್ಷಿಗಳು ಸಿಕ್ಕಿದೆ, ನಾವು ತನಿಖೆ ನಡೆಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಈ ನ್ಯೂಸ್ 7ನೇ ತಾರೀಕು 8ನೇ ತಾರೀಕು ಪೇಪರಲ್ಲಿ ಬಂದಿದೆ. ಬಂತು ತಾನೇ? ಹಾ ಮೇಡಮ್. ಈ ನ್ಯೂಸ್ ಎಲ್ಲ ಕೊಟ್ಟು
9ನೇ ತಾರೀಕು ನನ್ನ ಹತ್ರ ಬಂದು ಸಿಗ್ನೇಚರ್ ತಗೊಂಡ್ರು. ಯಾವ್ದಕ್ ಸಿಗ್ನೇಚರ್ ಅಂತಂದ್ರೆ, ನಾನು MG ರೋಡ್ ನಲ್ಲಿ ಯಾರೋ ಒಬ್ಬ ಟಿವಿ ಅಂಗಡಿಯವನ ಹತ್ರ 200 ರೂಪಾಯಿಗೋಸ್ಕರ ಅವನ್ನ ಹೆದರ್ಸಿದೀನಿ ಅಂತ ಹೇಳಿ ಕೇಸ್ ಹಾಕಿದ್ದಾರೆ. ಅವಾಗ ನಂಗೆ ಅರ್ಥ ಆಯ್ತು ಒಳಗ್ ತಳ್ಳಕ್ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಆರೋಪಿ ಯಾರಾದ್ರೂ ಇರ್ಲಿ, ಆರೋಪ ಏನಾದ್ರೂ ಇರ್ಲಿ, 24 ಗಂಟೆ ಒಳಗಡೆಗೆ ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದೇ ಕಾನೂನು. ಇದನ್ನ ಇವ್ರು ಯಾರು ಒಂಚೂರು ಫಾಲೋ ಮಾಡ್ಲಿಲ್ಲ. 4ನೇ ತಾರೀಕು ಅರೆಸ್ಟ್ ಮಾಡಿ 11ರವರೆಗೂ ನನ್ನ ಪ್ರೊಡ್ಯೂಸೇ ಮಾಡ್ಲಿಲ್ಲ ಕೋರ್ಟ್ಗೆ. ಯೋರ್ ಆನರ್, ನನ್ನ ಕಕ್ಷಿದಾರರನ್ನ 4ನೇ ತಾರೀಕು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ರು. 11ನೇ ತಾರೀಕುವರೆಗೂ ಕಸ್ಟಡಿನಲ್ಲೇ ಇಟ್ಕೊಂಡ್ರು. ಇದ್ರ ಮಧ್ಯೆ 9ನೇ ತಾರೀಕು MG ರೋಡಲ್ಲಿ ಯಾರಿಗೋ ಕತ್ತಿ ತೋರಿಸಿ ಹೆದರ್ಸಿದಾನೆ ಅಂತಾನೂ, ಟಿವಿ ಮಾರೋನ್ ಹತ್ರ 200 ರೂಪಾಯಿಗೆ ಹೆದರ್ಸಿದಾನೆ ಅಂತಾನೂ ಆರೋಪ ಮಾಡಿದ್ದಾರೆ. ಈ 2 ಆರೋಪದಲ್ಲಿ ಯಾವುದು ನಿಜವಾದ ಆರೋಪ? ಇದರಿಂದ ಗೊತ್ತಾಗತ್ತೆ ಯೋರ್ ಆನರ್, ರಾಜಕೀಯ ಕಾರಣದಿಂದಾಗ್ಲೋ ವೈಯಕ್ತಿಕ ದ್ವೇಷದಿಂದಾಗ್ಲೋ ಈ ಆರೋಪನೆಲ್ಲ ಹೊರಿಸಿದ್ದಾರೆ ಅಂತ. ಇಷ್ಟೆಲ್ಲ ಆಗಿ ನನ್ನ ಮೇಲೆ ಗೂಂಡಾ ಕೇಸ್ ಕೂಡ ಹಾಕಿದ್ದಾರೆ. ಇನ್ನೂ ಸರಿಯಾಗಿ ಹೇಳ್ಬೇಕು ಅಂದ್ರೆ, ಗೂಂಡಾಸ್ ಹಾಕೋದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಆರೋಪನ ಹೊರಿಸಿದ್ದಾರೆ. ಆ ಆರೋಪನು ಅಡ್ವೈಸರಿ ರಿಪೋರ್ಟ್ ಅಲ್ಲಿ ಸಾಬೀತಾಗ್ಲಿಲ್ಲ. ಈ ಕೇಸಿನ ತೀರ್ಪನ್ನು ನಾಳೆಗೆ ನೀಡಲಾಗುತ್ತದೆ. ದ ಕೋರ್ಟ್ ಈಸ್ ಅರ್ಜೆಂಟ್. ಸಾರಥ್, ಹೇಳಿ ಮೇಡಮ್. ನಾಳೆ ನಮ್ ಕೇಸ್ದು ಜಡ್ಜ್ಮೆಂಟ್. ಓಕೆ ಮೇಡಮ್. ತೀರ್ಪು ಹೇಗಿದ್ರು ನಮ್ ಪರವಾಗಿ ಬರುತ್ತೆ. ಸಂತೋಷ ಮೇಡಮ್. ಹಾಗಾಗಿ ಯೋಚನೆ ಮಾಡ್ಬೇಡ, ನಾಳೆ ಹೊರಗ್ ಬರ್ಬೋದು. ಓಕೆ ಮೇಡಮ್. ನಿಂಗೊಂದ್ ವಿಷಯ ಗೊತ್ತೇನಪ್ಪ? ಏನ್ ಮೇಡಮ್ ಹೇಳಿ. ಯುವದಾಸ್ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಸತ್ತೋದ್ನಾ? ಹಾ, ಅಣ್ಣ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಿನ್ನೆ ನಂಬಿದೀನಿ ಅಣ್ಣ, ದಯವಿಟ್ಟು ನೀನೇ ಸಹಾಯ ಮಾಡ್ಬೇಕು ಪ್ಲೀಸ್ ಅಣ್ಣ. ಅಣ್ಣ, ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಹೇಳಿದಿರಾ? ನಿಮ್ಗೇನ್ ಸಮಸ್ಯೆ ಇಲ್ಲ ತಾನೆ? ಎಲ್ಲ ಮಾತಾಡಿದ್ದೀನಿ. ಸರಿ ಅಣ್ಣ. ಸರಿ, ನೋಡ್ಕೋತೀನಿ. ಆಯ್ತು. ಓಕೆ ಸರ್, ಸಾಹೇಬ್ರು ಊಟ ಕರೀತಿದ್ದಾರೆ. ನನಗೆ ಹಶ್ವಾಗ್ತಿಲ್ಲ. ನೀವು ಊಟ ಮಾಡ್ಕೊಂಡು ಆರಾಮಾಗಿ ಬನ್ನಿ. ನೀನು ಹೋಗಯ್ಯ, ಹೋಗು. ನಾನು ಸಾಹೇಬ್ರ ಹತ್ರ ಎಲ್ಲ ಹೇಳಿದ್ದೀನಿ. ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ಬೇಕು. ಸರಿ ಅಣ್ಣ, ಆಯ್ತಣ್ಣ. ಅಣ್ಣ, ತುಂಬಾ ಥ್ಯಾಂಕ್ಸ್. ಸರಿ, ತುಂಬಾ ಥ್ಯಾಂಕ್ಸ್ ಅಣ್ಣ. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡ್ತೀನಿ ಅಣ್ಣ, ಬೇಗ ಬಂದ್ಬಿಡ್ತೀನಿ. ಏನಂದ್ರೆ ನೀನು ನನ್ನ ಎದುರಾಕೊಳ್ಳೋಷ್ಟು ಮೀಟ್ರ್ ಇಲ್ಲ. ನನ್ನ ಫ್ರೆಂಡ್ನೇ ಕೊಂದೆ ಅಲ್ವಾ ನೀನು? ಸಾಯಿ ಮಗನೇ. ನೀನ್ ತಪ್ಪು ಮಾಡ್ತಿದ್ದೆ ಕಣ. ತಪ್ಪನ ತಪ್ಪಿಲ್ದಂಗ್ ಮಾಡ್ತೀನಿ. ನೀನಂತ ತಪ್ಪು ಮಾಡ್ದವ್ರಿಗೆ ಸರಿಯಾಗಿ ಮಾಡ್ತೀನಿ. ಸಾಯೋ. ಮಗ ವಸಂತ,
ಈ ಕೇಸಿಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಆರೋಪದ ಹೆಸರಲ್ಲೋ ಅಥವಾ ಇನ್ಯಾವುದೋ ಉದ್ದೇಶದಿಂದಲೋ ಪೊಲೀಸ್ ಇಲಾಖೆಯು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲವೆಂದು ನ್ಯಾಯಾಲಯಕ್ಕೆ ತಿಳಿದು ಬಂದಿದೆ. ಆರೋಪಿ ಮೇಲಿರುವ ಆರೋಪಗಳು ಸಾಬೀತಾಗದ ಕಾರಣ ಅವರನ್ನು ಬಿಡುಗಡೆಗೊಳಿಸಲಾಗುತ್ತಿದೆ. ನಿಜವಾದ ಆರೋಪಿಗಳನ್ನು ಕಂಡುಹಿಡಿಯಬೇಕೆಂದು ನ್ಯಾಯಾಲಯವು ಪೊಲೀಸ್ ಇಲಾಖೆಗೆ ಆದೇಶ ನೀಡುತ್ತಿದೆ.